ಟಿವಿ5 ಯಾವಾಗಲೂ ಹಾಗೇನೆ ಜನರ ಪರವಾಗಿ ಕಾಳಜಿಯನ್ನು ಇಟ್ಕೊಂಡು ಕೆಲಸವನ್ನ ಮಾಡುತ್ತೆ. ಇದು ಟಿವಿ5 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಹೌದು, ನಿಮ್ಮ ಜನಧನಿ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ನಾವು ವರದಿ ಪ್ರಸಾರ ಮಾಡಿದ್ವಿ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನೇರ ಪ್ರಶ್ನೆ ಮಾಡಿದ್ವಿ. ಕೆಲಸ ಮಾಡ್ತಿರೋ ಮಾಡಲ್ವೋ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈಗ ಈ ವಿಚಾರ ಸಂಬಂಧಪಟ್ಟಂತೆಗೆ ಇಂಪ್ಯಾಕ್ಟ್ ಆಗಿದೆ. ಶೌಚಾಲಯ ನಿರ್ಮಿಸದೆ ಹಣ ಗುಳು ಮಾಡಿದ್ರಲ್ವಾ, ಅವರಿಗೆ ಅಮಾನತು ಶಿಕ್ಷೆ ವಿಧಿಸಲಾಗಿದೆ. ದೊಡ್ಡ ಕವಲಂದೆ ಗ್ರಾಮ ಪಂಚಾಯಿತಿಯ ಅಕ್ರಮವನ್ನ ನಿಮ್ಮ ಟಿವಿ5 ಕನ್ನಡ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಎಲ್ಲಿ ದುಡ್ಡು ಹೊಡೆದಿದ್ದಾರೆ, ಎಷ್ಟು ಹೊಡೆದಿದ್ದಾರೆ, ಯಾರು ಹೊಡೆದಿದ್ದಾರೆ, ಕಾಮಗಾರಿಗೆ ಅಂತ ಬಂದಂತ ದುಡ್ಡು ಯಾರ ಮನೆ ಜೇಬಿಗೆ ಹೋಯ್ತು, ಯಾರ ಮನೆ ಬೀರುಗೆ ಹೋಯ್ತು ಅನ್ನೋದ್ರ ಬಗ್ಗೆ ನಾವು ಹೇಳಿದ್ರಿ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪುರುಷೋತ್ತಮ್ ಅಮಾನತು ಆಗಲಾಗಿದೆ. ಪಂಚಾಯತ್ ರಾಜ್ ಇಲಾಖೆ ಆಯುಕ್ತರಿಂದ ಅಮಾನತು ಆದೇಶವನ್ನು ಹೊರಡಿಸಲಾಗಿದೆ. ಬಿಲ್ ಕಲೆಕ್ಟರ್ ಖಾತೆಗೆ ನಿಯಮ ಬಾಹಿರವಾಗಿ 8.73 ಲಕ್ಷ ರೂಪಾಯಿ ವರ್ಗಾವಣೆ ಆಗಿತ್ತು. ಶೌಚಾಲಯ ನಿರ್ಮಾಣದ ಅನುದಾನದ ಹಣವನ್ನ ನುಂಗಿದಂತ ಆರೋಪ ಇವರ ಮೇಲೆ ಇದೆ. ಆ ಹಿನ್ನೆಲೆಯಲ್ಲಿ ಇದೀಗ ಕ್ರಮವನ್ನ ಕೈಗೊಳ್ಳಲಾಗಿದೆ. ಇಂಥ ಒಂದಷ್ಟು ಅಧಿಕಾರಿಗಳ ವಿರುದ್ಧ ಇಂಥದ್ದೊಂದಷ್ಟು ಕ್ರಮಗಳಾದ್ರೆ ಇನ್ನುಳಿದವ್ರು ಎಚ್ಚೆತ್ಕೊಳ್ತಾರೆ. ಇಲ್ಲಪ್ಪ, ಇದ್ಯಾವುದಕ್ಕೆ ಅಂತ ದುಡ್ಡು ಬಂದಿದ್ಯೋ ಅದಕ್ಕೆ ಅಂತಾನೆ ತಲುಪಿಸ್ಬೇಕು, ಅದಕ್ಕೆ ಅಂತಾನೆ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ನಾವು ತೆಗೆದುಕೊಂಡು ಹೋದ್ರೆ ಕಷ್ಟ ಆಗುತ್ತೆ, ಇದರಲ್ಲೂ ಗೋಲ್ಮಾಲ್ ಮಾಡಿದ್ರೆ ಸಮಸ್ಯೆ ಆಗುತ್ತೆ, ಕೆಲಸನೇ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ ಅನ್ನೋದು ಒಂದ್ 4 ಜನಕ್ಕೆ ಈ ಚಳಿ ಬಿಡಿಸೋದು ಅಂತಾರೆ ಗೊತ್ತಲ್ವಾ. ಅದನ್ನ ಮಾಡಿದ್ರೆ ಇನ್ನುಳಿದವ್ರಿಗೆ ಬುದ್ಧಿ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆಗೆ ಟಿವಿ5 ವರದಿಯನ್ನ ಬಿತ್ತರಿಸಿತ್ತು. ಯಾವ ಹಣವನ್ನ ಯಾವ ರೀತಿಯಾಗಿ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ನೀಡಿದ್ವಿ. ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ವಿ. ಅದೀಗ ಇಂಪ್ಯಾಕ್ಟ್ ಆಗಿದೆ. ಶೌಚಾಲಯವನ್ನ ನಿರ್ಮಿಸದೆ ಹಣವನ್ನ ಗುಳು ಮಾಡಿದವರಿಗೆ ಅಮಾನತು ಶಿಕ್ಷೆಯನ್ನ ನೀಡಲಾಗಿದೆ. ದೊಡ್ಡ ಕವಲಂದೆ ಗ್ರಾಮ ಪಂಚಾಯಿತಿಯ ಅಕ್ರಮವನ್ನ ನಿಮ್ಮ ಟಿವಿ5 ಕನ್ನಡ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಗ್ರಾಮ ಇದು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪುರುಷೋತ್ತಮನನ್ನ ಈಗ ಅಮಾನತು ಮಾಡಲಾಗಿದೆ. ಪಂಚಾಯತ್ ರಾಜ್ ಇಲಾಖೆ ಆಯುಕ್ತರಿಂದ ಈ ಅಮಾನತು ಆದೇಶವನ್ನ ಹೊರಡಿಸಲಾಗಿದೆ. ಬಿಲ್ ಕಲೆಕ್ಟರ್ ಖಾತೆಗೆ ನಿಯಮ ಬಾಹಿರವಾಗಿ 8.73 ಲಕ್ಷ ರೂಪಾಯಿ ವರ್ಗಾವಣೆ ಆಗತ್ತೆ. ಯಾಕಾಗತ್ತೆ, ಹೇಗಾಗತ್ತೆ, ಯಾರು ಮಾಡಕ್ಕೆ ಹೇಳಿದ್ರು, ಇವ್ರ ಮನೆ ದುಡ್ಡ, ಪಿತ್ರಾರ್ಜಿತ ಆಸ್ತಿನಾ, ತಮಗಿಷ್ಟ ಬಂದವ್ರಿಗೆ ವರ್ಗಾವಣೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ? ಸರ್ಕಾರ ಯಾವುದೇ ಯೋಜನೆಗಳನ್ನು ಜಾರಿಗೆ ತಂದ್ರೂ ಕೂಡ ಅದರಲ್ಲೊಂದು ಒಳ್ಳೆಯ ಉದ್ದೇಶ ಇರುತ್ತೆ. ಯಾರಿಗೆ ತಲುಪಬೇಕು ಅಂತಿರುತ್ತೋ ಅವ್ರಿಗೆ ತಲುಪಬೇಕಾಗಿರುತ್ತೆ. ಈ ಮಧ್ಯದಲ್ಲಿ ಕಳ್ಳಕಾಕರ ಹಾವಳಿ ಹೆಚ್ಚಾಗ್ಬಿಟ್ಟಿದೆ. ಎಲ್ಲ ದುಡ್ಡು ಹೊಡ್ಕೊಂಡು ಅಭಿವೃದ್ಧಿ ಅನ್ನೋದು ಕೆಲವು ಕಡೆ ಆಗ್ತಿಲ್ಲ. ಪಾಪ ಜನಗಳಿಗೆ ಗೊತ್ತಾಗಲ್ಲ ಎಷ್ಟು ದುಡ್ಡು ಬಂತು, ಎಲ್ಲಿ ಹೋಯ್ತು, ಏನಾಯಿತು ಅಂತ. ಇವರು ಅದನ್ನೇ ಲಾಭ ಮಾಡ್ಕೊಬಿಟ್ಟಿರ್ತಾರೆ. ಹಾಗಾಗಿ ಇಂಥ ಕಳ್ಳ ಅಧಿಕಾರಿಗಳು ಇರ್ತಾರಲ್ಲ, ಇವ್ರ ವಿರುದ್ಧ ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ತೆಗೆದುಕೊಂಡ್ರೆ ಇನ್ನುಳಿದವ್ರು ಅಲರ್ಟ್ ಆಗ್ತಾರೆ. ಇಲ್ಲಪ್ಪ ಬೇಡ, ಟಿವಿ5 ಅವ್ರಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ನಮ್ಮ ಕೆಲಸ ಹೋಗ್ಬಿಡುತ್ತೆ, ನಿಯತ್ತಲ್ಲಿ ಕೆಲಸ ಮಾಡಬೇಕು, ಕಾನೂನು ಏನು ಹೇಳುತ್ತೆ ಅದನ್ನು ಮಾಡಬೇಕು ಅಂತ ಅನಿಸುತ್ತೆ. ಅದೇ ಕೆಲಸ ಇಲ್ಲೂ ಆಗಿರೋದು. ನೋಡಿ, ಒಂದು ಶೌಚಾಲಯ ನಿರ್ಮಾಣಕ್ಕೆ ಅಂತ ಬಂದಂಥ ಅನುದಾನದಲ್ಲೂ ಇವರು ನುಂಗಿ ನೀರು ಕುಡಿತಾರೆ ಅಂತ ಅಂದರೆ ಇನ್ನು ಎಷ್ಟರ ಮಟ್ಟಿಗೆ ಇವರು ಹಾಳಾಗಿ ಕೂತಿದ್ದಾರೆ ಅಂತ. 1 ರೂಪಾಯಿಯೂ ಬಿಡಲ್ಲ ಕೆಲವು ಕಡೆಯಲ್ಲಿ ಕೆಲವು ಅಧಿಕಾರಿಗಳು. ಎಲ್ಲರೂ ಹೀಗೆ ಅಂತ ನಾನು ಟೋಟಲ್ ಆಗಿ ಹೇಳೋದಕ್ಕೆ ಹೋಗಲ್ಲ. ಕೆಲವು ಅಧಿಕಾರಿಗಳು ಈ ಥರ ಇದ್ದಾರೆ. ಸರ್ಕಾರ ಒಳ್ಳೊಳ್ಳೆ ಯೋಜನೆಗಳನ್ನು ಜಾರಿಗೆ ತರುತ್ತೆ. ಎಲ್ಲೆಲ್ಲಿ ಸಮಸ್ಯೆ ಇದೆ, ಎಲ್ಲೆಲ್ಲಿಗೆ ಯಾವ ಥರದ ಅಭಿವೃದ್ಧಿಗಳು ಆಗಬೇಕು, ಯಾವ ಇಲಾಖೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಬಾಕಿ ಇದೆ, ಎಲ್ಲದಕ್ಕೂ ಕೂಡ ಹಣ ಬಿಡುಗಡೆ ಆಗತ್ತೆ, ಅನುದಾನ ಬಿಡುಗಡೆ ಆಗತ್ತೆ. ಅದರಿಂದ ಕೆಲಸ ಆಗ್ತಾ ಇದೆಯಾ ಅಂತ ನೀವು ನೋಡ್ಕೊಂಡು ಹೋದರೆ ಇಂಥವ್ರು ಸಿಗ್ತಾರೆ. ಇವ್ರಿಗೆ ಯಾರಿಗೆ ಬೇಕೋ ಅವ್ರಿಗೆ ಇಷ್ಟ ಬಂದವರಿಗೆ ದುಡ್ಡು ಹಾಕೋದು, ದುಡ್ಡು ತೆಗೆಸ್ಕೊಳ್ಳೋದು ಇದೇ ಆಗೋಯ್ತು. ಸೊ ಹಾಗಾಗಿ ಇದನ್ನು ಉನ್ನತ ಅಧಿಕಾರಿಗಳ ಗಮನಕ್ಕೂ ತಂದಿದ್ವಿ. ಈಗ ಅಮಾನತು ಮಾಡಲಾಗಿದೆ. ಈ ಮುಖಾಂತರವಾಗಿ ಬೇರೆ ಅಧಿಕಾರಿಗಳಿಗೂ ಕೂಡ ನಾವು ಈ ಥರದ ಕೆಲಸಗಳನ್ನು ಮಾಡಬಾರ್ದು ಅನ್ನುವಂಥ ಒಂದು ಮೆಸೇಜ್ ಪಾಸ್ ಆಗಿದೆ. ನಿಮ್ಮ ಟಿವಿ5 ಕನ್ನಡ ಜನಧನಿಯ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇ ಇದು. ಎಲ್ಲಿ ಅನ್ಯಾಯ ಆಗ್ತಿದೆ, ಎಲ್ಲಿ ಮೋಸ ಆಗ್ತಾ ಇದೆ ಅದನ್ನು ಪ್ರಶ್ನೆ ಮಾಡೋದು, ಜನರಿಗೆ ನ್ಯಾಯ ದೊರಕಿಸಿಕೊಡುವಂಥದ್ದೇ ನಮ್ಮ ಉದ್ದೇಶ. ಜವಾಬ್ದಾರಿಯುತ ಮಾಧ್ಯಮವಾಗಿ ನಾವು ನಮ್ಮ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮಗೆ ಬೇಕಾಗಿರೋದು ಜನರ ಅಭಿವೃದ್ಧಿ, ಸಮಾಜದ ಅಭಿವೃದ್ಧಿ ಅನ್ನೋದು. ಸರ್ಕಾರ ಕೂಡ ಈ ದುಡ್ಡನ್ನು ಬಿಡುಗಡೆ ಮಾಡೋದು, ಅನುದಾನ ಅಂತ ಕೊಡೋದು ಅಭಿವೃದ್ಧಿಗೆ ಅಂತಾನೆ, ನಿಮ್ಮ ಪರ್ಸನಲ್ ಅಭಿವೃದ್ಧಿಗೆ ಅಂತ ಅಲ್ಲ. ಸಮಾಜದ
ಜನರ ಅಭಿವೃದ್ಧಿಗೆ ಅಂತ ದುಡ್ಡು ಬರೋದು. ಇವ್ರು ನೋಡಿದ್ರೆ ಇವ್ರಿಗೆ ಇಷ್ಟ ಬಂದವ್ರ ಖಾತೆಗೆ ಹಾಕೊಳ್ಳೋದಂತೆ, ಅದರಲ್ಲಿ ಮೋಜು ಮಸ್ತಿ ಮಾಡ್ಕೊಂಡು ಆರಾಮಾಗಿರೋದು. ಒಂದಷ್ಟು ಇಲಾಖೆಯಲ್ಲಿ ಇಂಥ ಭ್ರಷ್ಟ ಅಧಿಕಾರಿಗಳಿದ್ದಾರೆ. ಇವರೆಲ್ಲರ ವಿರುದ್ಧ ಕಠಿಣವಾದಂಥ ಕ್ರಮವನ್ನು ಕೈಗೊಂಡ್ರೆ ಇನ್ನುಳಿದವ್ರಿಗೊಂದು ಭಯ ಹುಟ್ಕೊಳ್ಳುತ್ತೆ. ಇಲ್ಲಪ್ಪ, ನ್ಯಾಯಯುತವಾಗಿ ಕೆಲಸ ಮಾಡಬೇಕು, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಕೆಲಸ ಮಾಡಬೇಕು ಅಂತ. ಕೆಲವು ಅಧಿಕಾರಿಗಳು ನಾವು ಏನು ಓದ್ಕೊಂಡು ಬಂದಿದ್ದೀವಿ, ಏನು ಕೆಲಸದಲ್ಲಿದ್ದೀವಿ, ನಮ್ಮ ಕೆಲಸ ಏನು, ನಮ್ಮ ಚೌಕಟ್ಟೇನು, ನಮ್ಮ ಕಾರ್ಯವ್ಯಾಪ್ತಿಗೇನು ಅನ್ನೋದನ್ನು ಮರ್ತು ಬಿಟ್ಟಿರ್ತಾರೆ. ದುಡ್ಡು 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 ಮಾಡಬೇಕು ಅಂತ ದುಡ್ಡಿಗೆ ಹಿಡಿರ್ತಾರೆ. ಇದು ಸಮಸ್ಯೆ. ಶಿವಕುಮಾರ್ ಅಂತ ದೊಡ್ಡಕೊಳದೆ ಗ್ರಾಮಸ್ಥರು, ಸ್ನೇಹಿತರು ನವೀನ್ ಅಂತ ದೊಡ್ಡಕೊಳದೆ ಗ್ರಾಮ ಪಂಚಾಯತ್ ಸದಸ್ಯರು ಲಕ್ವಾಡಿ. ನಮಗೆ ಇವತ್ತು ಒಂದು ಆದೇಶ ಬಂದಿದೆ. ಕರ್ನಾಟಕ ಸರ್ಕಾರದ ಪಂಚಾಯತ್ ರಾಜ್ ಆಯುಕ್ತಾಲಯ ಅಂದರೆ ಕಮಿಷನರ್ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಅವರು ದೊಡ್ಡ ಕೌಲಂದೆಯಲ್ಲಿ ಹಳೆಯ PDO ಅಂದರೆ ಪುರುಷೋತ್ತಮವರು ಕಾರ್ಯನಿರ್ವಹಿಸಿದಂಥ ಪುರುಷೋತ್ತಮವರು ಹಣ ಗುಡುಂ ಪ್ರಕರಣದಲ್ಲಿ ಸುಮಾರು 13.37 ಲಕ್ಷ ರುಗಳು ಹಾಗೂ ಇದೇ ಪಂಚಾಯತಿ ಕೆಲಸ ನಿರ್ವಹಿಸಿದಂತಹ ಬಿಲ್ ಕಲೆಕ್ಟರಾದ P. ಸೋಮಣ್ಣನ ಹೆಸರಲ್ಲಿ ಒಟ್ಟು 8,73,793 ರುಗಳನ್ನು ಅವರ ಸ್ವಂತ ಖಾತೆಗೆ ಹಾಕಿ ಹಣ ದುರುಪಯೋಗ ಪಡ್ಕೊಂಡಿರೋದು ಸಾಬೀತಾಗಿರೋದ್ರಿಂದ ಅವ್ರನ್ನ ಇವತ್ತು ಅಮಾನತುಗೊಳಿಸಿದ್ದಾರೆ. ಇದು ನಮಗೆ ಸಂತೋಷದ ವಿಚಾರ. ಈ ವಿಚಾರ ಯಾಕೆ ಬೆಳಗ್ಗೆ ಬಂತಪ್ಪ ಅಂತಂದರೆ, TV5 ಕನ್ನಡ ಮಾಧ್ಯಮದವರು ಒಂದು ವರದಿ ಪ್ರಸ್ತುತ ಮಾಡಿದ್ರು. ಸುಮಾರು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಪ್ರಸ್ತುತ ವರದಿ ಮಾಡಿದ್ರು. ಏನಂತ ಮಾಡಿದ್ರು ಅಂದರೆ, ದೊಡ್ಡ ಕೌಲಂದೆ ಗ್ರಾಮದಲ್ಲಿ 4 ಅಂಗನವಾಡಿ ಕೇಂದ್ರಗಳಿದ್ದು ಯಾವ ಅಂಗನವಾಡಿಗಳು ಸ್ವಂತ ಕಟ್ಟಡವಿಲ್ಲ ಅನ್ನೋ ಒಂದು ಪ್ರಸ್ತುತ ವರದಿಯನ್ನು ಮಾಡಿದ್ರು. ಆ ವರದಿ ಬಂದ ತಕ್ಷಣ ಅದು ಕೌಲಂದೆ ಪಂಚಾಯತಿಗೆ ಬಂತು. ಏನಾಗಿದೆ ಅಂದ ತಕ್ಷಣ ಅಲ್ಲಿ 3 ಅಂಗನವಾಡಿಗಳು ತಲಾ 3 ಲಕ್ಷದಂತೆ 9 ಲಕ್ಷ ಹಣ ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡಿದ್ದಾರೆ ಅಂತ ಸಾಬೀತಾಯಿತು. ಜೊತೆಲಿ ಅದಾದ ಮೇಲೆ ಇನ್ನೊಂದು ವರದಿ ಮಾಡ್ತು. ಅದು ಕೌಲಂದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಪಾಠಶಾಲೆ, ಅದು ಅಲ್ಲಿ 4,37,000 ರುಗಳು ಶೌಚಾಲಯನೇ ನಿರ್ಮಿಸಿದೆ ಹಣ ಗುಡುಂ ಪ್ರಕರಣ ದಾಖಲಾಯಿತು. ಇದು ಆದದ್ದು TV5 ವರದಿಯಿಂದ. ಈ TV5 ಸತತವಾಗಿ ವರದಿಯನ್ನು ಮಾಡಿದಂಥ ವರದಿ ಇವತ್ತು ದಿನ ಒಬ್ಬ ಭ್ರಷ್ಟ ಅಧಿಕಾರಿ ಅಮಾನತ್ತಾಗೋಕ್ಕೆ ಕಾರಣ ಆಗಿದೆ. ನಾವು TV5ನವ್ರಿಗೆ ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ಇಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಿದಂಥ TV5ನವ್ರಿಗೆ ನಮ್ಮ ಕೌಲಂದೆಯ ಗ್ರಾಮಸ್ಥರ ಪರವಾಗಿ ಹಾಗೂ ಎಲ್ಲ ಸಾರ್ವಜನಿಕ ಪರವಾಗಿ ತುಂಬು ಹೃದಯ ಕೃತಜ್ಞತೆಗಳನ್ನು ಹೇಳ್ತೇವೆ. ಜೊತೆಯಲ್ಲಿ ಇದಕ್ಕೆ ಸಹಕರಿಸಿದಂಥ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿದಂತಹ ನಂಜನಗೂಡು ವಿಧಾನಸಭಾ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಇವರು ಕೂಡ ಹೇಳಿದ್ರು, ಭ್ರಷ್ಟ ಅಧಿಕಾರಿಗಳು ಯಾರಿದ್ರು ಕೂಡ ನಾನು ಅದನ್ನು ಸಹಿಸಲ್ಲ, ಅವರು ಯಾವುದೇ ಕಾರಣಕ್ಕೂ ಇಲ್ಲಿ ಇರಬಾರ್ದು ಅಂತ ತುಂಬ ಶ್ರಮಪಟ್ಟು ಇದಕ್ಕೆ ಬೇರೆ ಬೇರೆ ಮಿನಿಸ್ಟ್ರುಗಳು ಇವರುಗಳೆಲ್ಲ ಒತ್ತಡ ಇದ್ದರೂ ಕೂಡ ಅವರು ಛಲ ಬಿಡದೆ ಒಬ್ಬ ಭ್ರಷ್ಟ ಅಧಿಕಾರಿಗೆ ಒಂದು ಶಿಕ್ಷೆಯನ್ನು ಕೊಡಿಸಿದ್ದಾರೆ. ಇದು ನಿಜವಾಗೂ ಶ್ಲಾಘನೀಯ ವಿಚಾರ. ದೊಡ್ಡಕೌಲಂದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂಗನವಾಡಿ ಕೇಂದ್ರಗಳದ್ದು ದುಡ್ಡು ಇದಾಯಿತು. TV5ನವರು ಎತ್ಕೊಂಡು ಎಲ್ಲ ರೆಡಿ ಮಾಡಿದ್ರು. ಅದರ ವರದಿಯಲ್ಲಿ ಅವ್ರಿಗೆ ಸಸ್ಪೆಂಡ್ ಆಗಿದೆ ಅಂತ ಆದೇಶ ಮಾಡಿದ್ದಾರೆ. ಆದ್ದರಿಂದ ಕ್ಷೇತ್ರ ಶಾಸಕರಂತ ದರ್ಶನ್ ಅವರು ಇದಕ್ಕೆ ಆದೇಶ ಮಾಡಿದ್ರು, ಇದು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕಂತ. ಅದರ ಫಲಶ್ರುತಿ ಆಗಿದೆ ಸರ್. TV5ನವರು ಇದು ಮಾಡಿ ಎಲ್ಲ ರೆಡಿ ಮಾಡಿ ಆಯಿತು. ಅವ್ರಿಗೆ ಅನಾಮತ್ ಆಗಿದೆ ಸರ್. ಆದ್ದರಿಂದ TV5ನವ್ರಿಗೆ ನಮ್ಮ ದೊಡ್ಡಕೌಲಂದೆ ಪಂಚಾಯತಿ ವತಿಯಿಂದ ಧನ್ಯವಾದಗಳು. ಅದೇ ಸರ್, ಭ್ರಷ್ಟ ಅಧಿಕಾರಿಗಳಿಗೆ ಒಂದು ಪಾಠ ಸರ್. ಭ್ರಷ್ಟ ಅಧಿಕಾರಿಗಳ ವಿರುದ್ಧ TV5ನವರು ಹೋರಾಡಿ ಎಲ್ಲ ಮಾಡಿದೆ ಸರ್. ಮುಂದೆ ಮಾಧ್ಯಮ ಮಿತ್ರರಲ್ಲಿ ಒಂದು ಮನವಿ, ಭ್ರಷ್ಟಾಚಾರ ಅಧಿಕಾರಿಗಳನ್ನ ನಂಜನಗೂಡು ತಾಲೂಕು ಯಾರೇ ಮಾಡಿದ್ರು ಯಾರನ್ನೂ ಖಂಡಿತವಾಗಿ ಅವ್ರನ್ನ ವಜಾಗೊಳಿಸಬೇಕು ಅನ್ನೋದು ನಮ್ಮ ಗ್ರಾಮಸ್ಥರ ಒಂದು ಒತ್ತಾಯ ಸರ್. ಹಾಗೂ TV5ನವ್ರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಎಸ್ ನೋಡಿ,
ಜನರು ಕೂಡ ಖುಷಿ ಪಡ್ತಾ ಇದ್ದಾರೆ. ಯಾಕಂದ್ರೆ ಇಂಥ ಭ್ರಷ್ಟ ಅಧಿಕಾರಿಗಳಿಂದ ಎಷ್ಟೋ ಯೋಜನೆಗಳು ತಲುಪಬೇಕಾದವರಿಗೆ ತಲುಪೋದಿಲ್ಲ, ಅನ್ಯಾಯ ಆಗ್ತಾ ಇರುತ್ತೆ. ಇದು ಸರ್ಕಾರದ ಗಮನಕ್ಕೂ ಕೂಡ ಬರದೆ ಎಷ್ಟೋ ಪ್ರಕರಣಗಳು ಹಾಗೆ ಮುಚ್ಚಿ ಹೋಗುತ್ತೆ. ಕೆಲವು ಕಡೆಯಲ್ಲಿ ಇದಕ್ಕೆ ಉನ್ನತ ಅಧಿಕಾರಿಗಳ ಸಪೋರ್ಟ್ ಇರುತ್ತೆ, ಕೆಲವು ಕಡೆಯಲ್ಲಿ ಸಚಿವರು ಶಾಸಕರ ಸಪೋರ್ಟ್ ಇರುತ್ತೆ. ಬಟ್ ಇಲ್ಲಿ ಖುಷಿ ಪಡಬೇಕಾದಂಥ ವಿಚಾರ, ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಕೂಡ ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ಇಲ್ಲ, ಅದು ಯಾರೇ ತಪ್ಪಿತಸ್ಥರಿದ್ರೂ ಕೂಡ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿದ್ರು, ಅದರಂತೆಯೇ ಕ್ರಮ ಆಗಿದೆ. ಇದೀಗ ಚಿಕ್ಕದೊಂದು ಬ್ರೇಕ್. ನೋಡಿ, ಶೌಚಾಲಯ ನಿರ್ಮಾಣದ ಅನುದಾನ ಹಣವನ್ನ ತಮ್ಮ ಪರ್ಸನಲ್ ಅಕೌಂಟಿಗೆ ಹಾಕೊಳ್ಳೋದ್ರ ಮುಖಾಂತರವಾಗಿ ಜನರಿಗೆ ಅನ್ಯಾಯವನ್ನ ಮಾಡಲಾಗ್ತಾ ಇತ್ತು. ಈ ವಿಚಾರ ಯಾವಾಗ TV5ಗೆ ಗೊತ್ತಾಯಿತೋ, ಇವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ. ಅದರ ಜೊತೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೂ ತಂದಿದ್ವಿ, ಶಾಸಕರ ಗಮನಕ್ಕೂ ತಂದಿದ್ವಿ. ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಇಟ್ಕೊಂಡು ಏನು ಕೆಲಸ ಮಾಡ್ತೀರಾ, ಹೇಗೆ ಕೆಲಸ ಮಾಡೋದಕ್ಕೆ ಸಾಧ್ಯ? ಅವರು ಅಭಿವೃದ್ಧಿ ಆಗ್ತಾ ಇದ್ದಾರೆ, ಅವರು ಉದ್ಧಾರ ಆಗ್ತಿದ್ದಾರೆ ಹೊರತು ಅಲ್ಲಿನ ಜನರಾಗಿರಲಿ ಅಥವಾ ಅಲ್ಲಿನ ಗ್ರಾಮ ಆಗಿರಲಿ ಅಭಿವೃದ್ಧಿ ಆಗುವ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ ಅನ್ನೋದನ್ನು ಹೇಳಿದ್ವಿ. ಅದರಂತೆಯೇ ಸೂಕ್ತ ರೀತಿಯಾದಂಥ ಕ್ರಮ ಆಗಲೇಬೇಕು ಅನ್ನುವಂಥದ್ದು ನಿಮ್ಮ TV5ನ ಆಗ್ರಹ ಕೂಡ ಆಗಿತ್ತು. ಪುರುಷೋತ್ತಮ್ ಅಂತ ಎಷ್ಟೋ ಜನ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಅವರ ವಿರುದ್ಧವೂ ಕೂಡ ಕ್ರಮ ಆಗಲೇಬೇಕು. ಈ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ ಗ್ರಾಮಸ್ಥರಾದಂಥ ಶಿವಕುಮಾರ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್ ಅವರೇ, ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಫೈನಲಿ ಮೊದಲಿಗೆ TV5 ವೃಂದದವರು ಎಲ್ಲರಿಗೂ ಕೂಡ ನಮ್ಮ ದೊಡ್ಡ ಕೌಲಂದೆ ಗ್ರಾಮ ಪಂಚಾಯತಿ ಎಲ್ಲ ನೊಂದ ಫಲಾನುಭವಿಗಳಿಂದ ನಿಮ್ಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಮೇಡಮ್. ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀವಿ, TV5 ಯಾವಾಗ್ಲೂ ನಿಮ್ಮ ಧ್ವನಿಯಾಗಿ ನಿಂತಿರುತ್ತೆ. ಶಿವಕುಮಾರ್ ಅವರೇ, ಟಿವಿಲ್ ಬರ್ತದ ಬೇಡಿ ಮೇಡಮ್. ಈಗ ಭ್ರಷ್ಟ ಅಧಿಕಾರಿಯ ವಿರುದ್ಧ ಕ್ರಮ ಆಗಿದೆ, ಇನ್ನು ತುಂಬಾ ಜನ ಭ್ರಷ್ಟ ಅಧಿಕಾರಿಗಳಿರ್ತಾರೆ, ಅವ್ರಿಗೂ ಢವ ಢವ ಶುರು ಆಗಿದೆ. ಏನ್ ಅನಿಸ್ತಾ ಇದೆ ಇದ್ರ ಬಗ್ಗೆ? ಮೇಡಮ್, ಇದು TV5ನವರು ಮೊದಲು ವರದಿನ ಸೆಪ್ಟೆಂಬರ್ ತಿಂಗಳು ಒಂದು ವರದಿ, ಅಕ್ಟೋಬರ್ ಒಂದು ವರದಿ, ಸತತವಾಗಿ ವರದಿ ಮಾಡಿ ಒಬ್ಬ ಭ್ರಷ್ಟ ಅಧಿಕಾರಿ ವಿರುದ್ಧ ಹೋರಾಟ ಮಾಡಿ ಇವತ್ತು ಒಬ್ಬ ಭ್ರಷ್ಟ ಅಧಿಕಾರಿ ಅಮಾನತ್ತಿನಲ್ಲಿಟ್ಟಿದ್ದಾರೆ. ಇದು ನಿಜವಾದ ಸಂತೋಷ ಪಡುವಂತ ವಿಚಾರ. ನಮ್ಮ ಆಗೋ ಈಗ ಮೂಲ ಕಾರಣ ನಮ್ಮ ನಂಜನಗೂಡು ಶಾಸಕರಾದ ದರ್ಶನ್ ಧ್ರುವನಾರಾಯಣ ಸಾಹೇಬ್ರು. ಅವ್ರಿಗೂ ಕೂಡ ನಾವು TV5 ಪರವಾಗಿ ಅವ್ರ ಗ್ರಾಮಸ್ಥರ ಪರವಾಗಿ ಒಬ್ಬ ಭ್ರಷ್ಟ ಅಧಿಕಾರಿನ ಅಮಾನತ್ತು ಮಾಡುವಲ್ಲಿ ಒಂದು ನಿರ್ಣಯ ಕೈಗೊಂಡ್ರಲ್ಲ, ಅವ್ರಿಗೆ ನಿಮ್ಮ TV ಮುಖಾಂತರ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಮೇಡಮ್. ಓಕೆ, ನಾವು ಆಲ್ರೆಡಿ ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ವಿ. ಆಕ್ಚುಲಿ ಇಂಥ ಶಾಸಕರು ಇರಬೇಕು, ಎಲ್ಲಿ ಭ್ರಷ್ಟ ಅಧಿಕಾರಿಗಳಿರ್ತಾರೋ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು, ಅವ್ರ ಪರವಾಗಿ ನಿಂತ್ಕೊಳ್ದೆ. ಸೊ ಅವರು ಕೂಡ ಇದಕ್ಕೆ ಸಹಾಯ ಮಾಡಿದ್ದಾರೆ. ಈಗ ಶಿವಕುಮಾರ್ ಅವರೇ, ಈ ಪುರುಷೋತ್ತಮ್ ಯಾವ ರೀತಿಯಾಗಿ ಸಮಸ್ಯೆನ ಮಾಡಿದ್ರು? ನೀವು ನೇರವಾಗಿ ಅವ್ರನ್ನೆಲ್ಲ ಭೇಟಿ ಮಾಡಿ ನಮಗೆ ಬರ್ಬೇಕಾಗಿದ್ದು ಬರಬೇಕು ಅಂತೆಲ್ಲ ಕೇಳಿದ್ರಾ? ಹೌದು ಮೇಡಮ್. ಮೇಡಮ್, ಅವರು ಇಲ್ಲಿ 7 ವರ್ಷದಿಂದ ಇಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದು ದೊಡ್ಡ ಗ್ರಾಮ ಪಂಚಾಯತಿಯಲ್ಲಿ. ಅವ್ರಿಗೆ ಕೆಲವರ ಸಪೋರ್ಟ್ ಇತ್ತು. ಆಮೇಲೆ ಹಳೆ ಶಾಸಕರು ತುಂಬಾ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತಿದ್ರು. ಇದು ಹಳೆ ಮೊದಲಿದ್ರ ಮೇಡಮ್ ಶಾಸಕರು, ಅವರ ಒಂದು ಬೆಂಬಲದಿಂದ ಅವರು ಪೂರ್ತಿ ಹಗರಣ ಮಾಡಿದ್ದಾರೆ ಮೇಡಮ್. ಬರೀ ನಾವು ಕೊಟ್ಟಿರೋದು ಮೇಡಮ್ 2021ರಿಂದ 23 ಅಂದ್ರೆ ಒಂದೂವರೆ ವರ್ಷದ ಮಾತ್ರ ಅಲ್ಲಿ ಮಾಹಿತಿ ತಗೊಂಡಿರೋದು ಮೇಡಮ್. ಅವ್ರನ್ನ 7 ವರ್ಷದಿಂದ ಮಾಡ್ತೋದ್ರೆ ಕೋಟಿಗಟ್ಲೆ ದುಡ್ಡು ಹೊಡೆದಿದ್ದಾರೆ ಮೇಡಮ್ ಅವರು. ಯಾವುದೇ ಕಾರಣ. ಆಮೇಲೆ ಮೇಡಮ್, ಇದು ಬಂದಿರೋದು ನಿಧಿ 2 ಮತ್ತೆ ಮಾಮೂಲಿ 3 ಕೌಲಂದೆ ಅಂಗನವಾಡಿ. ಅದು TV5ನವ್ರು ವರದಿ ಮಾಡಿದ್ಮೇಲೆ ಮೇಡಮ್ ಇದೆಲ್ಲ ಆಗಿದ್ದು. TV5ನವ್ರು ಏನಾದ್ರು ವರದಿ ಮಾಡಿಲ್ಲ ಅಂದಿದ್ರೆ ಯಾವ ಪ್ರಕರಣ ಕೂಡ ಹೊರಗಡೆ ಬರ್ತಿರ್ಲಿಲ್ಲ, ಕ್ಯಾನ್ಸಲ್ ಮೇಡಮ್. ಯಾಕಂದ್ರೆ ಎಲ್ಲ ಮುಚ್ಚಾಕ್ ಬಿಡ್ತಿರ್ಲಿಲ್ಲ ಮೇಡಮ್, ಗೊತ್ತಾಯ್ತಿರ್ಲಿಲ್ಲ ಮೇಡಮ್. ದೊಡ್ಡ ದೊಡ್ಡವ್ರ ಸಪೋರ್ಟ್ ಇದೆ ಅಂತ ಬಹಳ ಹುಷಾರಾಗಿದ್ರು. ಇದ್ರು ಮೇಡಮ್. ಆಮೇಲೆ ಈಗಲೂ ಕೂಡ ಅವ್ರನ್ನ ಅಮಾನತ್ತು ಮಾಡ್ಬೇಕು ಅಂದ್ಬಿಟ್ಟು CO ಇಂದ ಆಗಿದ್ರು ಕೂಡ ಮೇಡಮ್, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮಾದೇವಪ್ಪನವರು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಮೇಡಮ್. ಹ್ಞೂ ಮೇಡಮ್, CO ಹೇಳಿದ್ರು ನಮ್ಗೆ ಹೋಗಿದಾಗ, ನಿಮ್ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಇಂದ ಹೋಲ್ಡ್ ಮಾಡಿ ಅಂತ ಹೇಳ್ತಾರೆ ನೋಡಿ ಮೇಡಮ್. ಅಂದ್ರೆ ಎಂತೆಂತ ದೊಡ್ಡ
ಲೀಡರ್ಸ್ಗಳನ್ನ ಅವರು ಹೆಂಗ್ ಮಡಿಕೊಂಡಿದ್ರು ಅಂತ ಗೊತ್ತಾಗತ್ತಲ್ಲ ಮೇಡಮ್ ಇದ್ರಲ್ಲಿ. ಅಂದ್ರೆ ನನ್ಗೂ ಪಾಲು ನಿನ್ಗೂ ಪಾಲು ಅನ್ನೋದು ಇರುತ್ತೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ಇನ್ನೊಬ್ರು ಗ್ರಾಮಸ್ಥರು ಇದ್ದಾರೆ. ನಮಸ್ತೆ. ನಮಸ್ಕಾರ ಹೇಳಿ ಮೇಡಮ್. ನಮಸ್ಕಾರ. ಈಗ ಫೈನಲಿ ಭ್ರಷ್ಟ ಅಧಿಕಾರಿಗೊಂದು ಶಿಕ್ಷೆ ಆಗಿದೆ ಮೇಡಮ್. ತುಂಬಾ 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 ಥ್ಯಾಂಕ್ಸ್ ಮೇಡಮ್. ತುಂಬಾ ಧನ್ಯವಾದಗಳು ನಿಮ್ಮ ಚಾನಲ್ಗೆ. ತುಂಬಾ ಕೆಲಸ ಮಾಡಿದಿರ. ಇನ್ನು ನಮ್ಮ ಡಿಸ್ಟಿಕ್ ಅಲ್ಲಾಗ್ಲಿ, ಸ್ಟೇಟ್ ಅಲ್ಲಾಗ್ಲಿ, ಅಲ್ಲಿ ನಮ್ಮ ರಾಷ್ಟ್ರ ದೇಶದಲ್ಲಿ ಆಗ್ಲಿ ನಿಮ್ಮ ಚಾನಲ್ ತುಂಬಾ ಚೆನ್ನಾಗಿ ಬೆಳೀಲಿ, ತುಂಬಾ ಹೆಸರುಸ್ಗೆ ಆಗ್ಲಿ, ತುಂಬಾ ಕೆಲಸ ಮಾಡಿದ್ದೀರಾ. ಅಂತವರೆಲ್ಲ ಹೋಗ್ಬೇಕು ಮೇಡಮ್. ತುಂಬಾ ನಮ್ ಕೌಲಂದೆ 4-5 ವರ್ಷದಿಂದ ತುಂಬಾ ಹಗರಣಗಳು ಬೇಜಾನ್ ಇದೆ ಮೇಡಮ್. ತನಿಖೆ ಮಾಡ್ತೀನಿ ಅಂದ್ರೆ ಇನ್ನ ಬೇಜಾನ್ ಸಿಕ್ಕಿದೆ. ಅಂತವ್ರ ವಿರುದ್ಧ ಎಲ್ಲ ತನಿಖೆ ಆಗ್ಲೇಬೇಕು. ಯಾರ್ಯಾರು ಭ್ರಷ್ಟ ಅಧಿಕಾರಿಗಳಿದ್ದಾರೋ ಎಲ್ಲರ ಬಗ್ಗೆ ಮಾಹಿತಿ ಹಂಚ್ಕೊಳ್ಳಿ, ಎಲ್ಲರ ವಿರುದ್ಧವೂ ಕ್ರಮ ಕೈಗೊಳ್ಳೋಣ. ನಮಗೇನು ಅಂತಂದ್ರೆ ಜನರಿಗೆ ತಲುಪಬೇಕಾದಂತ ಯೋಜನೆಗಳು ಜನರಿಗೆ ತಲುಪಬೇಕು. ಖಂಡಿತ ಅಲ್ವಾ? ಈಗ ಯೋಜನೆಗಳು ಅಂತ ಬರೋದೇ ನಮಗೋಸ್ಕರ, ಜನಗಳಿಗೋಸ್ಕರ. ಆ ದುಡ್ಡು ನಮ್ದೇ. ಹಿಂಗಿರ್ಬೇಕಾದ್ರೆ ಯಾರೋ ಮಧ್ಯದಲ್ಲಿ ಬರೋರಿಗೆಲ್ಲ ಯಾಕೆ ಬಿಟ್ಕೊಡ್ಬೇಕು? ಅವ್ರನ್ನ ಯಾಕೆ ಉದ್ಧಾರ ಮಾಡ್ಬೇಕಲ್ವಾ? ಏನೇನ್ ಸಮಸ್ಯೆಗಳಿದೆಯೋ, ಎಲ್ಲಿ ದುಡ್ಡು ಹೊಡಿತಿದ್ದಾರೋ, ಏನೇನಿದೆಯೋ ಎಲ್ಲವನ್ನೂ TV5 ಜೊತೆಗೆ ಹಂಚ್ಕೊಳ್ಳಿ. TV5 ನಿಮ್ ಜೊತೆಗೆ ಯಾವಾಗ್ಲೂ ಇರುತ್ತೆ. ನಿಮ್ಮ ಧ್ವನಿಯಾಗಿ ನಾವು ಕೆಲಸವನ್ನ ಮಾಡ್ತೀವಿ. ಥ್ಯಾಂಕ್ ಯು TV5 ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ಅಲ್ಲಿನ ಗ್ರಾಮಸ್ಥರು ಬಹಳ ಖುಷಿ ಪಡ್ತಾ ಇದ್ದಾರೆ. ಒಳ್ಳೇದಾಯ್ತು. ಸುಮಾರು ವರ್ಷಗಳಿಂದ ಈ ವ್ಯಕ್ತಿಯಿಂದ ನಮಗೆ ಸಮಸ್ಯೆ ಆಗ್ತಾ ಇತ್ತು. 7 ವರ್ಷಗಳಿಂದಲೂ ಕೂಡ ಇವ್ರು ಇಲ್ಲೇ ಇದ್ರು. ಇದು ನಾವು 2020-23 ಆಗಿರುವಂಥ ಒಂದಷ್ಟು ವಹಿವಾಟು, ಅವ್ಯವಹಾರ, ಭ್ರಷ್ಟತೆಯ ಬಗ್ಗೆ ನಾವು ಹೇಳಿದ್ವಿ. ಆದರೆ ಈ ಹಿಂದೆ ಕೂಡ ತುಂಬಾ ಆಗಿತ್ತು. ಕೋಟಿ ದುಡ್ಡು ಮಾಡಿದ್ದಾರೆ ಅಂತ. ಅಂದರೆ ಸರ್ಕಾರ ಏನು ಮಾಡ್ಕೊಳ್ತಾ ಇದೆ ಅಂತಂದರೆ, ಈ ಅಧಿಕಾರಿಗಳನ್ನ ಅಭಿವೃದ್ಧಿ ಮಾಡೋದಕ್ಕಿಂತ ಯೋಜನೆಗಳನ್ನು ಜಾರಿಗೆ ತರ್ತಿದೆ ಅಂತ ಅನ್ಕೊಬಿಟ್ಟಿದ್ದಾರೆ ಅನ್ಸುತ್ತೆ ಕೆಲವರು. ಇದಕ್ಕೆ ಕೆಲವು ಶಾಸಕರು, ಕೆಲವು ಸಚಿವರುಗಳ ಕುಮ್ಮಕ್ಕು ಕೂಡ ಇದೆ. ಅಂಥವ್ರ ವಿರುದ್ಧವೂ ಕ್ರಮ ಆಗಬೇಕು ಅಂತ ಜನ ಹೇಳ್ತಾ ಇದ್ದಾರೆ. ನೋಡಿ, ಎಲ್ಲಿವರೆಗೂ ನೀವು ಜನಕ್ಕೆ ಮಂಕು ಬೂದಿಯನ್ನು ಎರಚ್ತಿರೋ ಅಲ್ಲಿವರೆಗೂ ನೀವು ಇರಬಹುದು. ಬಟ್ ಅವ್ರಿಗೆ ಒಂದು ಸತಿ ಕ್ಲಾರಿಟಿ ಅನ್ನೋದು ಸಿಕ್ತು ಅಂತ ಅಂದರೆ ತೀರಾ ಕಷ್ಟ ಆಗತ್ತೆ. 5 ವರ್ಷ ಆದಮೇಲೂ ಜನರು ಮನೆ ಬಾಗಿಲಿಗೆ ಹೋಗಬೇಕು, ನಮಗೆ ಓಟ್ ಕೊಡಿ ಅಂತ. ಆಗ ತಕ್ಕ ಶಾಸ್ತಿ ಮಾಡ್ತಾರೆ. ಫಸ್ಟು ನಮ್ಮ ಶಾಸಕರು, ನಮ್ಮ ಸಚಿವರುಗಳು ನೆಟ್ಟಿಗಿದ್ದು ಬಿಟ್ರೆ ಇನ್ನೇನು ಸಮಸ್ಯೆ ಆಗಲ್ಲ. ಯಾಕೆ ಇಂಥ ಅಧಿಕಾರಿಗಳು 7 ವರ್ಷ ಒಂದೇ ಕಡೆ ಊಟ ಹೊಡ್ಕೊಂಡು ಕೂತಿರ್ತಾರೆ ಅಂತಂದರೆ, ಇವ್ರನ್ನ ಎಲ್ಲೂ ಟ್ರಾನ್ಸ್ಫರ್ ಆಗೋಕ್ಕೂ ಬಿಡಲ್ಲ, ಸಸ್ಪೆಂಡ್ ಮಾಡೋಕ್ಕೂ ಬಿಡಲ್ಲ. ನೀನೊಂದು ಕೋಟಿ ಹೊಡೆದ್ರೆ ಅದರಲ್ಲಿ 50 ನನಗೆ ಕೊಡು, 50 ನೀನು ಇಟ್ಕೋ ಅನ್ನೋ ಲೆಕ್ಕಾಚಾರ ಇವ್ರುಗಳ್ದು. ಫಸ್ಟು ಇದನ್ನೆಲ್ಲ ಕಿತ್ತು ಬಿಸಾಕಬೇಕು. ಆಗ ಸಮಾಜ ಸರಿ ಹೋಗುತ್ತೆ, ಆಗ ಅಭಿವೃದ್ಧಿ ಆಗತ್ತೆ. ಆಗ ಯಾರ್ಯಾರಿಗೆ ಯೋಜನೆಗಳು ಸಿಗಬೇಕೋ, ಫಲಾನುಭವಿಗಳು ಯಾರ್ಯಾರಿದ್ದಾರೋ ಅವರಿಗೆಲ್ಲ ಯೋಜನೆಗಳು ಕೂಡ ಹೋಗಿ ತಲುಪುತ್ತೆ. ಎಲ್ಲಿವರೆಗೂ ಈ ಭ್ರಷ್ಟ ಅಧಿಕಾರಿಗಳನ್ನು ನಾವು ತರಾಟೆಗೆ ತೆಗೆದುಕೊಳ್ಳಲ್ವೋ, ಅವರನ್ನು ಕೆಲಸದಿಂದ ಕಿತ್ತು ಹಾಕೋದೋ ಅಥವಾ ಅವರಿಗೆ ಸರಿಯಾದಂಥ ಶಿಕ್ಷಣ ವಿಧಿಸುವಂಥ ಕೆಲಸ ಆಗಲ್ವೋ, ಅಲ್ಲಿವರೆಗೂ ಅನ್ಯಾಯ ಆಗ್ತಾ ಇರತ್ತೆ. ಧ್ರುವನಾರಾಯಣ್ ಅವರು ಈ ವಿಚಾರ ಅವರ ಗಮನಕ್ಕೆ, ದರ್ಶನ್ ಧ್ರುವನಾರಾಯಣ್ ಅವರು ಈ ವಿಚಾರ ಅವರ ಗಮನಕ್ಕೆ ತರ್ತಾ ಇದ್ದ ಹಾಗೇನೆ ಅವರು ಇದರ ವಿರುದ್ಧ ನಾವು ಕ್ರಮ ಕೈಗೊಳ್ಳಲೇಬೇಕು. ಯಾರೇ ಆಗಿರಲಿ, ಯಾವುದೇ ಅಧಿಕಾರಿ ಆಗಿರಲಿ, ಅವ್ರ ಬೆನ್ನ ಹಿಂದೆ ಯಾರೇ ನಿಂತಿರಲಿ, ಎಷ್ಟೇ ಸಪೋರ್ಟ್ ಇರಲಿ, ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿದರು. ನಂಜನಗೂಡಿನ ಶಾಸಕರು ಕ್ರಮ ಕೈಗೊಂಡಿದ್ದಾರೆ. ನಾವು ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಯಾಕಂದರೆ ಅಲ್ಲಿನ ಜನರೇ ಹೇಳ್ತಾ ಇದ್ರು, ಈ ಹಿಂದೆ ಇದ್ದವರು ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು, ನಮಗೆ ಬಹಳ ಬೇಸರ ಆಗ್ತಾ ಇತ್ತು ಅಂತ. ಈ ಬಗ್ಗೆ ಮಾತನಾಡಲಿಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ನವೀನ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನವೀನ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನವೀನ್ ಅವರೇ, ಈಗ ನಿಮ್ಮ ಗ್ರಾಮದ ಜನರು ಕೂಡ ಮಾತಾಡ್ತಾ ಇದ್ರು, ಒಬ್ಬ ಭ್ರಷ್ಟ ಅಧಿಕಾರಿಗೆ ತಕ್ಕ ಪಾಠ ಆಗಿದೆ, ಒಳ್ಳೆ ಶಿಕ್ಷೆ ಆಗಿದೆ ಅಂತ. ಹೌದು ಮೇಡಮ್. ಏನ್ ಹೇಳ್ತೀರಾ? ನಿಮ್ಮ ಗಮನಕ್ಕೂ ಇದು ಬಂದಿತ್ತು, ನೀವು ಕೂಡ ಇದ್ರ ಧ್ವನಿ ಎತ್ತಿದ್ರಿ, ಏನ್ ಹೇಳ್ತೀರಾ? ಮೇಡಮ್ 2020, 21, 22, 22ನೇ ಸಾಲಿನ ಮೇಡಮ್ ಶೌಚಾಲಯ ಮತ್ತೆ ಅಂಗನವಾಡಿ ಮೇಡಮ್, ಅವೆಲ್ಲವೇ ದುಡ್ಡು ಮೇಡಮ್ ಅಂಗನವಾಡಿ ಕೆಲಸ ಮಾಡಕ್ಕೆ ಹೋದ್ರು. ಆದ್ರೆ ಈ ದುಡ್ಡು ಅವರು ಇದು ಅನ್ಯ ಇದಕ್ಕೆ ಬಳಸ್ತೀನಿ ಅಂತ ಪುರುಷೋತ್ತಮ ಅವರು ಹೇಳಿದ್ರು ಮೇಡಮ್. ಅದ ನಾವು ಇದು TP ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಅರ್ಜಿ ಕೊಟ್ಟಿದ್ದು. ಅವರು ತನಿಖೆ ನಡೆಸಿದ್ರು ಮೇಡಮ್. ತನಿಖೆಯಲ್ಲಿ ಎಣ್ಣೆ ಇದಕ್ಕೆ ಬಳಸ್ಕೊಂಡ್ರೆ ಅಂತ ಸಾಬೀತಾಯ್ತು ಮೇಡಮ್. ಆದ್ರಿಂದ ಅವ್ರಿಗೆ ಭ್ರಷ್ಟಾಧಿಕಾರಿಗಳಿಗೆ ತಕ್ಕ ಪಾಠ ಆಯ್ತು ಮೇಡಮ್. TV5 ಅವ್ರಿಗೆ ಧನ್ಯವಾದಗಳು ಮೇಡಮ್. ಇದು ಫಸ್ಟ್ ಧ್ವನಿ ಎತ್ತರ ಪಾಪ TV9 ಅವರು, ಅವ್ರಿಗೆ ಧನ್ಯವಾದಗಳು ತಿಳಿಸ್ತೀರಿ. ಭ್ರಷ್ಟಾಧಿಕಾರಿಗಳಿಗೆ ತಕ್ಕ ಪಾಠ ಆಗಿದೆ ಮೇಡಮ್. ಆದ್ರಿಂದ ನಿಮ್ಮ TV5 ಅವರು ಉನ್ನತವಾಗಿ ಇನ್ನೂ ಬೆಳೀಲಿ ಅಂತ ಹಾರೈಸ್ತೀವಿ ಮೇಡಮ್.
ಓಕೆ, ಥ್ಯಾಂಕ್ ಯು ನವೀನ್ ಅವರ TV5 ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ಎಲ್ಲಿ ಅನ್ಯಾಯ ಆಗ್ತಾ ಇದೆಯೋ, ಎಲ್ಲಿ ಅಧಿಕಾರಿಗಳು ಇಂಥ ಅಧಿಕಾರಿಗಳು ಇದ್ದಾರೋ ಅವರ ಬೆನ್ನಿಗೆ ಯಾರೇ ನಿಂತಿದ್ರೂ ಕೂಡ ನಿಮ್ಮ TV5 ನಿಮ್ಮ ಪರವಾಗಿಯೇ ಧ್ವನಿ ಎತ್ತುತ್ತೆ. ನಮಗೆ ಅಯ್ಯೋ ಅವರಂತೆ ಇವರಂತೆ ಆ ಶಾಸಕರಂತೆ ಈ ಸಚಿವರಂತೆ ಇದ್ಯಾವುದೂ ಇಲ್ಲ. ನಾವು ನಿಮ್ಮ ಧ್ವನಿಯಾಗಿದ್ದೀವಿ. ನಮಗೆ ಪ್ರಶ್ನೆ ಮಾಡುವ ಅಧಿಕಾರ ಕೂಡ ಇದೆ, ಹಕ್ಕು ಕೂಡ ಇದೆ. ಅದನ್ನು ಪ್ರಶ್ನೆ ಮಾಡ್ತೀವಿ, ಸರಿ ದಾರಿಯಲ್ಲಿ ನಡೆಯುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳಿಗೂ ಕೂಡ ಹೇಳ್ತೀವಿ. ನೋಡಿ, ಇಲ್ಲಿ ಅಧಿಕಾರಿಗಳನ್ನ ಕೆಲಸದಿಂದ ಕಿತ್ತಾಕೋದೇ ನಮ್ಮ ಸಾಧನೆ ಅಲ್ಲ, ಅವ್ರನ್ನ ಕೆಲಸದಿಂದ ತೆಗೆಸೋದೇ ನಮ್ಮ ಸಾಧನೆ ಅಲ್ಲ. ಯಾರ್ದೋ ಕೆಲಸ ಕಿತ್ಕೊಂಡು ಅವ್ರ ಹೊಟ್ಟೆ ಮೇಲೆ ಹೊಡೆಯುವಂಥದ್ದು ನಮಗೇನು ಇಲ್ಲ. ನಮಗೆ ಬೇಕಾಗಿರೋದು ಏನು ಅಂದರೆ ನ್ಯಾಯ ಅನ್ನೋದು, ನ್ಯಾಯಯುತವಾಗಿ ಕೆಲಸ ಮಾಡಿ ಅನ್ನೋದು ಅಷ್ಟೇ ನಮ್ಮ ಕಳಕಳಿ, ನಮ್ಮ ಕಾಳಜಿ ಕೂಡ ಅದೇನೆ. ಯಾರೇ ಆಗಿರಲಿ, ನಿಮ್ಮ ಕೆಲಸ ಏನು? ನಿಮಗೆ ಸರ್ಕಾರ ಯಾಕೆ ಸಂಬಳ ಕೊಡುತ್ತೆ? ಸರ್ಕಾರ ಸಂಬಳ ಕೊಡೋದು ಯಾಕೆ ಹೇಳಿ? ಇಲ್ಲ ನನಗೆ ಸಂಬಳ ಬೇಡ, ಗಿಂಬಳನೇ ಬೇಕು ಅಂತಂದರೆ ಅದಕ್ಕೆ ಬೇರೆ ದಾರಿಗಳನ್ನು ಹುಡ್ಕೊಳ್ಳಿ. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಶಾಸಕರಾದಂಥ ದರ್ಶನ್ ಧ್ರುವನಾರಾಯಣ್ ಅವರೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಬಗ್ಗೆ ನಿಮ್ಮ ಜನರು ಕೂಡ ಖುಷಿ ವ್ಯಕ್ತಪಡಿಸ್ತಾ ಇದ್ರು, ನಮಗೂ ಕೂಡ ಖುಷಿ ಇದೆ. ಒಬ್ಬ ಭ್ರಷ್ಟ ಅಧಿಕಾರಿಯ ಶಿಕ್ಷೆ ಆಗಿದೆ. ನಮ್ಮ ಕಡೆಯಿಂದಲೂ ನಿಮಗೆ ಅಭಿನಂದನೆಗಳು ಮತ್ತು ಥ್ಯಾಂಕ್ಸ್ ಸರ್. ಮಾಡಬೇಕಾಗಿದೆ ಯಾಕೆಂತಂದ್ರೆ ನಮ್ಗೆ ಸಾರ್ವಜನಿಕರಿಂದ ಸಾಕಷ್ಟು ದೂರ ಬಂದಿತ್ತು. ಕೂಡ ಎಷ್ಟು ಬಾರಿ ನಮ್ಗೆ ಮನವಿಯನ್ನ ಮಾಡಿದ್ರು, ಪ್ರಕರಣ ಆಗಿದೆ, ತಾವು ಸೂಕ್ತ ಕ್ರಮ ಕೈಗೊಳ್ಳಲೇಬೇಕು ಅಂತ. ನಾವು ಬಂದಿದ ಮೇಲೆ ನಾವು ಎಂಕ್ವೈರಿಗೆ ಇನಿಷಿಯೇಟ್ ಮಾಡಿಸಿದ್ವು. ಆದ್ಮೇಲೆ ಎಂಕ್ವೈರಿ ಎಲ್ಲ ಆಗಿ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೋದ ತಿಂಗಳು ತಂದೆಗೆ ಭೇಟಿನ ನೀಡಿದ್ರು. ಅಲ್ಲಿ ಹೊಸ ಪೊಲೀಸ್ ಸ್ಟೇಷನ್ ಉದ್ಘಾಟನೆಗೆ ಅವ್ರು ಭೇಟಿನ ನೀಡಿದ್ರು. ಅಲ್ಲೂ ಕೂಡ ಅವ್ರಿಗೆ ನಾವು ಮನವಿಯನ್ನ ಮಾಡಿದ್ದು, ಒಂದು ಎಂಕ್ವೈರಿ ಆಗಿ ಸೂಕ್ತ ಕ್ರಮ ತಗೋಬೇಕು ಅಂತ. ಈ ದಿವಸ ಅವರು ಕ್ರಮ ವಹಿಸಿದ್ರು. ಆದ್ರಿಂದ ಮಾನ್ಯ ಮುಖ್ಯಮಂತ್ರಿ ಹೇಳ್ತೇನೆ, ಒಂದು ಯಾವುದೇ ಅಧಿಕಾರಿ ಸರ್, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಕೇಳಿಸ್ತಿದೆ ಮೇಡಮ್? ಈಗ ಕೇಳಿಸ್ತಿದೆ ಸರ್, ಮಾತಾಡಿ. ಅದೇ, ಇದೊಂದು ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಪಾಠ ಆಗ್ಬೇಕು. ಹೌದು ಹೌದು. ಸ್ಪೆಷಲಿ ನಮ್ಮ ಗ್ರಾಮದಲ್ಲಿ, ಗ್ರಾಮ ಪಂಚಾಯತಿಯ ಭಾಗಗಳಲ್ಲಿ ಒಂದು ಪಾಠ ಆಗ್ಬೇಕು. ಯಾವುದೇ ರೀತಿಯ ಮಿಸ್ಅಪ್ರೋಪ್ರಿಯೇಷನ್ ಆಗಿರ್ಲಿ, ಡೈವರ್ಸಿಫಿಕೇಶನ್ ಆಫ್ ಫಂಡ್ಸ್ ಆಗಿರ್ಲಿ, ಯಾವುದೇ ರೀತಿ ಆಗದೇ ಇರೋ ರೀತಿ ಜವಾಬ್ದಾರಿ ತಗೊಂಡು ಜನರಿಗೋಸ್ಕರ ಕೆಲಸವನ್ನ ಮಾಡ್ಲಿಕ್ಕೆ ಎಲ್ಲಾ ಅಧಿಕಾರಿಗಳು ಮುಂದಾಗಬೇಕು ಅಂತ ನಾನು ಕೂಡ ತಮ್ಮ ಮೂಲಕ ಎಲ್ಲರಿಗೂ ಮನವಿಯನ್ನ ಮಾಡ್ತೇನೆ. ಓಕೆ ಸರ್, ನಾವು ಕೂಡ ನಿಮ್ಮ ಜೊತೆಯಾಗಿ ನಿಂತಿರ್ತೀವಿ. ಭ್ರಷ್ಟ ಅಧಿಕಾರಿಗಳಿಗೆ ಯಾರೇ ಇದ್ರೂ ಕೂಡ ಅವರಿಗೆ ತಕ್ಕ ಶಾಸ್ತಿ ಆಗಬೇಕು. ದರ್ಶನ್ ಸರ್, ಇನ್ನೊಂದು ಮನವಿ, ಅಲ್ಲಿನ ಗ್ರಾಮಸ್ಥರು ಮಾತಾಡ್ತಾ ಹೇಳ್ತಾ ಇದ್ರು, ಇದೊಂದು ಪ್ರಕರಣ ಅಲ್ಲ, ಈ ಥರ ತುಂಬ ಜನ ಇದ್ದಾರೆ ಭ್ರಷ್ಟ ಅಧಿಕಾರಿಗಳು, ನಾವು ಮಾಹಿತಿಯನ್ನು ಹಂಚ್ಕೊಳ್ತೀವಿ, ಅವರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ಇದ್ರು ಸರ್. ಇಲ್ಲ, ಖಂಡಿತ ಮೇಡಮ್. ನಾನು ಕೂಡ ಈ ಹಿಂದೆ ವಕೀಲನಾಗಿ ಇಂತಹ ಪ್ರಕರಣಗಳನ್ನ ನಾನು ಕೂಡ ನೋಡಿದ್ದೆ. ನಾನು ಕೂಡ ಲೋಕಾಯುಕ್ತ ಮ್ಯಾಟರ್ಸ್ ನ ಹ್ಯಾಂಡಲ್ ಮಾಡಿದವನು. ಪ್ರಿವೆನ್ಷನ್ ಕರಪ್ಷನ್ ಆಕ್ಟ್ ಅಡಿ ನಾನು ಕೂಡ ಕೆಲಸ ಹೌದು. ಅದರಿಂದ ಇದ್ರಲ್ಲಿ ನಮಗೂ ಕೂಡ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾವು ಯಾವುದೇ ರೀತಿ ತರ ಅಕ್ರಮ ನಡೆದಿದ್ರೆ ನಾವು ಸೂಕ್ತ ಕ್ರಮಕ್ಕೆ ನಾವು ಕೂಡ ಜರುಗಿಸಲಿಕ್ಕೆ ಶಿಫಾರಸ್ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು ಸರ್ TV5 ಜೊತೆಗೆ ಮಾತನಾಡಿದ್ದಕ್ಕೆ. ನಂಜನಗೂಡು ಶಾಸಕರು ದರ್ಶನ್ ಧ್ರುವನಾರಾಯಣ್ ಅವರು ಈ ಥರದ ಯಾವುದೇ ಕೇಸಸ್ಗಳಿದ್ರೂ ಕೂಡ ಆ್ಯಕ್ಷನ್ ತೆಗೆದುಕೊಳ್ಬೇಕು. ನಾನು ಈ ವಿಚಾರವನ್ನು ಸಿದ್ದರಾಮಯ್ಯನವರ ಗಮನಕ್ಕೆ, CM ಅವರ ಗಮನಕ್ಕೂ ಕೂಡ ತಂದಿದ್ದೆ. ಲಾಸ್ಟ್ ಟೈಮ್ ಅವರು ಬಂದಾಗ ಇಲ್ಲಿ ಈ ಥರದೊಂದು ಪರಿಸ್ಥಿತಿ ಇದೆ, ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ನಾನು ಕೂಡ ಆಗ್ರಹಿಸಿದೆ. ಅದರಂತೆಯೇ ಕ್ರಮ ಆಗಿದೆ, ನಮಗೂ ಕೂಡ ಖುಷಿ ಇದೆ. ಜೊತೆಗೆ ಈ ಥರದ ಯಾವುದೇ ಭ್ರಷ್ಟ ಅಧಿಕಾರಿಗಳು ಇದ್ರೂ ಕೂಡ ಅವರ ವಿರುದ್ಧ ಇದೇ ಥರದ ಕ್ರಮಗಳು ಆಗಬೇಕು, ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ನಾವು ಕೂಡ ಕೆಲಸವನ್ನ ಮಾಡ್ತೀವಿ ಅನ್ನುವಂಥ ಭರವಸೆಯ ಮಾತುಗಳನ್ನ ದರ್ಶನ್ ಧ್ರುವನಾರಾಯಣ್ ಅವರು ಶಾಸಕರು ಕೂಡ ಆಡಿದ್ದಾರೆ. ಎಸ್, ನಮ್ಮ ಉದ್ದೇಶ ಕೂಡ ಅದೇ ಆಗಿತ್ತು, ನಮ್ಮ ಕಾಳಜಿ, ನಮ್ಮ ಕಳಕಳಿ ಕೂಡ ಅದೇ ಆಗಿತ್ತು. ಜನರಿಗೆ ನ್ಯಾಯ ಸಿಗಬೇಕು, ಜನರ ಪರವಾಗಿ ಧ್ವನಿ ಎತ್ತಬೇಕು, ಯಾರೆಲ್ಲ ಭ್ರಷ್ಟ ಅಧಿಕಾರಿಗಳಿಗಿದ್ದಾರೋ ಅವ್ರನ್ನೆಲ್ಲ ಮನೆಗೆ ಕಳಿಸ್ಬೇಕು ಅಂತ. ಯಾಕಂದ್ರೆ
ಜನರಿಗೆ ಅಂತ ಬರುವಂಥ ದುಡ್ಡನ್ನು ಆಲ್ರೆಡಿ ಅವರವ್ರ ಜೇಬಿಗೆ ಅವರು ಇಳಿಸ್ಕೊಂಡಿದ್ದಾರೆ. ಪರ್ಸ್ನಲ್ ಖಾತೆಗೆ ಕೋಟಿಗಟ್ಟಲೆ ದುಡ್ಡು ಹೋಗುತ್ತೆ ಅಂತ ಅಂದರೆ ಎಷ್ಟು ಧೈರ್ಯ ಇರಬೇಡ, ಅಥವಾ ಇವ್ರು ಇನ್ನೆಷ್ಟು ಇದರಲ್ಲಿ ಪಳಗಿರಬೇಡ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾವುದೇ ಭ್ರಷ್ಟ ಅಧಿಕಾರಿಗಳಾಗಿರ್ಬೋದು ಅಥವಾ ಅದು ಎಂಥದ್ದೇ ಸಮಸ್ಯೆ ಆಗಿರ್ಬೋದು, ನಿಮ್ಮ TV5 ಗಮನಕ್ಕೆ ಬರ್ತಾ ಇದ್ದ ಹಾಗೇನೆ ಅದನ್ನು ಸರಿಪಡಿಸುವಂಥ, ಜನರಿಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ನಿಮ್ಮ ಧ್ವನಿಯಾಗಿ ನಾವು ಕೆಲಸ ಮಾಡ್ತಾ ಹೋಗ್ತೀವಿ. ಈ ಕೆಲಸ ನಿರಂತರ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.